ಸೊ 70 ಆಫ್ 70 ಹೆಂಗ್ ಸ್ಕೋರ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳೇ. ಸೊ ಒನ್ ಥಿಂಗ್ ಏನು ಅಂದ್ರೆ ಈ ವರ್ಷ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇದೆ. ಸೊ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇದೆ ಅಂಡ್ ಈ ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಆಲ್ರೆಡಿ ನೀವು ಒಂದು ಪ್ರಿಪರೇಟರಿ ಬರ್ದಿದ್ದೀರಾ. ಸಪೋಸ್ ನಿಮ್ಗೆ ಮಾರ್ಕ್ಸ್ ಕಮ್ಮಿ ಬಂತು ಅಂದ್ರೂ ಫೀಲ್ ಮಾಡ್ಕೋಬೇಡಿ, ಸೆಕೆಂಡ್ ಪ್ರಿಪರೇಟರಿ ಇದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ನೀವು ಈ ಸೆಕೆಂಡ್ ಪ್ರಿಪರೇಟರಿಗೆ ಅಥವಾ ಫೈನಲ್ ಎಕ್ಸಾಮ್ಗೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೋದು ಅಂದ್ರೆ, ನೋಡಿ ನಿಮ್ಮ ಹತ್ರ ಮಾಡೆಲ್ ಕ್ವಶನ್ ಪೇಪರ್ಸ್ ಇರುತ್ತೆ, ಇದನ್ನ ಓದ್ಕೋಬೇಕು. ಇದನ್ನೆಲ್ಲ ನೀವು ಪ್ರಿಂಟ್ ಔಟ್ ತಗೊಳ್ಳಿ. ಸೊ 24-25 ಅಂದ್ರೆ ಲಾಸ್ಟ್ ಇಯರ್ ನ 3 ಮಾಡೆಲ್ ಪೇಪರ್ ಸಿಗುತ್ತೆ. ಸೊ ಅಂಡ್ ಮಾಡೆಲ್ ಕ್ವಶನ್ ಪೇಪರ್ 3 ಸಿಗುತ್ತೆ ಈ ವರ್ಷದ್ದು, 25-26 ಈ ವರ್ಷದ್ದು 3 ಮಾಡೆಲ್ ಪೇಪರ್ ಸಿಗುತ್ತೆ. ಅದ್ರ ಜೊತೆ ನಿಮ್ಗೆ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಹೇಳಿ 2 ರಿಲೀಸ್ ಆಗಿದೆ ಮಕ್ಕಳೇ. ಬೋರ್ಡ್ನವರು ನಿಮ್ಗೆ 2 ಪ್ರಾಕ್ಟೀಸ್ ಪೇಪರ್ಸ್ ಕೊಟ್ಟಿದ್ದಾರೆ. ಓಕೆ, 25-26 ಅಂದ್ರೆ ಈ ವರ್ಷದ್ದು 2 ಪ್ರಾಕ್ಟೀಸ್ ಪೇಪರ್ ಸಿಗುತ್ತೆ. ಅಂಡ್ ಆನ್ಯುವಲ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ ಇದ್ದಿದೆ, 24-25 ಅಂದ್ರೆ ಲಾಸ್ಟ್ ಇಯರ್ ನಿಮ್ ಸೀನಿಯರ್ದು ಆನ್ಯುವಲ್ ಕ್ವಶನ್ ಪೇಪರ್. ಸೊ ಅವರು 3 ಎಕ್ಸಾಮ್ಸ್ ಬರ್ದಿದ್ರು, 1, 2, 3 ಅಂದ್ಬಿಟ್ಟು. ಸೊ 3 ಕ್ವಶನ್ ಪೇಪರ್ ಸಿಗುತ್ತೆ. ಅಂಡ್ ಆನ್ಯುವಲ್ ಕ್ವಶನ್ ಪೇಪರ್ಸ್ 3 23-24 ಬ್ಯಾಚ್ ಅಂದ್ರೆ ನಿಮ್ಮ ಸೂಪರ್ ಸೀನಿಯರ್ ಬ್ಯಾಚ್, ಲಾಸ್ಟ್ ಇಯರ್ ಅಲ್ಲ ಬಿಫೋರ್ ಲಾಸ್ಟ್ ಇಯರ್ದು. ಅಂಡ್ ಪ್ರಿಪರೇಟರಿ ಕ್ವಶನ್ ಪೇಪರ್ ನೀವೇ ಬರೀತಾ ಇರುವಂತ, ನೀವೇ ಬರ್ದಿರುವ ಒಂದು ಪ್ರಿಪರೇಟರಿ ಕ್ವಶನ್ ಪೇಪರ್ ಇರುತ್ತೆ. ಅಂಡ್ ಲಾಸ್ಟ್ ಇಯರ್ದು ನಿಮ್ ಸೀನಿಯರ್ ಕ್ವಶನ್ ಪೇಪರ್ ಸಿಗ್ಬೋದು, ಅಥವಾ ಇನ್ನ ಮೊದಲಿನ ವರ್ಷದ್ದು ಕ್ವಶನ್ ಪೇಪರ್ ಸಿಗ್ಬೋದು. ಈ ತರ ಕೆಲವೊಂದೆಲ್ಲ ಕ್ವಶನ್ ಪೇಪರ್ ನ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಸೊ ಈ ಕ್ವಶನ್ ಪೇಪರ್ ಅಲ್ಲಿ ಈ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಫಾಲೋ ಮಾಡಿ, ಯಾವ್ದೆಲ್ಲ ಚಾಪ್ಟರ್ ಇಂದ ಬರುತ್ತೆ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಓಕೆ, ಈ ಎಲ್ಲ ಕ್ವಶನ್ ಪೇಪರ್ ಅಲ್ಲಿ ಯಾವ ತರದ್ದೆಲ್ಲ ಕ್ವಶನ್ಸ್ ಬರುತ್ತೆ ಅಂತ ಚೆಕ್ ಮಾಡಿ. ಸೊ ಕೆಲವೊಂದು ಕ್ವಶನ್ಸ್ ಫಿಕ್ಸ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಪ್ಯಾರಲಲ್ ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ವೈರ್ಸ್ ಅಂತ ಹೇಳಿ ಮೂವಿಂಗ್ ಚಾರ್ಜಸ್ ಚಾಪ್ಟರ್ ಅಲ್ಲಿ ಇರೋದು ತುಂಬಾ ಸಲ ರಿಪೀಟ್ ಆಗಿದೆ, ಅದನ್ನು ಪ್ರಾಕ್ಟೀಸ್ ಮಾಡಿ ಬರ್ದು ಕಲಿರಿ. ಸೆಮಿ ಕಂಡಕ್ಟರ್ ಚಾಪ್ಟರ್ ಹೋಗಿ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ರಿಪೀಟೆಡ್ಲಿ ಬರುತ್ತೆ ಅಂತ ಹೇಳಿ ಚೆಕ್ ಮಾಡಿ. ಓಕೆ, ಹೆಚ್ಚಾಗಿ ನಿಮಗೆ ಬರೋದು ರೆಕ್ಟಿಫೈಯರ್, ಹಾಫ್ ವೇವ್ ಅಥವಾ ಫುಲ್ ವೇವ್ ರೆಕ್ಟಿಫೈಯರ್ ಕ್ವಶನ್ಸೇ ಬರುತ್ತೆ. ಇಲ್ಲ ಕಂಡಕ್ಟರ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್ ಇದ್ರ ಮೇಲಿರುವ ಕ್ವಶನ್ಸ್ ಬರುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ನಿಮ್ಗೆ ಆಲ್ಮೋಸ್ಟ್ 15-16 ಪೇಪರ್ ಇದೆ ಇಲ್ಲಿ ನಿಮ್ ಕೈಯಲ್ಲಿ ಅಲ್ವಾ? ಸೊ ಈ ಒಂದು ಪೇಪರ್ ಅನ್ನ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ನ ಅಕಾರ್ಡಿಂಗ್ಲಿ ಚೆಕ್ ಮಾಡ್ಕೊಂಡ್ ಬನ್ನಿ. ಓಕೆ, ಸೊ ಫಸ್ಟ್ ಇಂಪಾರ್ಟೆಂಟ್ ನೀವು 5 ಮಾರ್ಕ್ಸ್ ಥಿಯರಿ ಕೊಡಿ. ಓಕೆ, 5 ಮಾರ್ಕ್ಸ್ ಥಿಯರಿಯಲ್ಲಿ ನೀವು 3 ಆನ್ಸರ್ ಮಾಡ್ಬೇಕಾಗಿರೋದು. ಫಸ್ಟ್ 2 ಚಾಪ್ಟರ್ ಅಂಡ್ ಥರ್ಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಫಸ್ಟ್ 3 ಚಾಪ್ಟರ್ ನೋಡ್ಕೊಳ್ಳಿ, ಅಥವಾ ಫಸ್ಟ್ 4 ಚಾಪ್ಟರ್ ನೋಡಿ ಅಂಡ್ ಲಾಸ್ಟ್ ಸೆಮಿ ಕಂಡಕ್ಟರ್. ಓಕೆ, ಈ 5 ಚಾಪ್ಟರ್ ನೋಡಿದ್ರು ನೀವು ಆನ್ಸರ್ ಮಾಡ್ಬೋದು. ಅಥವಾ ಎಲ್ಲಾ ಚಾಪ್ಟರ್ ನಿಮಗೆ ಯಾವ್ಯಾವ ಚಾಪ್ಟರ್ ಬೇಕಾಗುತ್ತೆ ಅಂತ ಹೇಳಿ ಅನ್ಸುತ್ತೆ, ನೀವು ಯಾವ್ದ್ರಲ್ಲಿ ಇಲ್ಲ ಥರೋ ಆಗಿದ್ದೀರಾ, ರೇ ಆಪ್ಟಿಕ್ಸ್ ಇರ್ಬೋದು, ವೇವ್ ಆಪ್ಟಿಕ್ಸ್ ಇರ್ಬೋದು. ಸೊ ಈ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿರುವ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ನ ಫಾಲೋ ಮಾಡಿ ಚೆಕ್ ಮಾಡ್ಕೊಂಡು ಬನ್ನಿ. ಕೆಲವೊಂದೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದೆ, ಆ ರಿಪೀಟೆಡ್ಲಿ ಇರೋದನ್ನ ಟಿಕ್ ಮಾಡ್ಕೊಳ್ಳಿ, ಅದನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಅಂಡ್ ಸೈಕ್ಲೋಟ್ ಇದು ಇರ್ಬೋದು, ಸರ್ಕ್ಯುಲರ್ ಕಾಯಿಲ್ ಇರ್ಬೋದು. ಓಕೆ, ಬಯಾಟ್ ಸಾವರ್ಟ್ಸ್ ಅಪ್ಲೈ ಮಾಡುವಂತದ್ದು, ಆಂಪಿಯರ್ ಸರ್ಕ್ಯೂಟ್ ಲಾ ಇರುವಂತದ್ದು. ಓಕೆ, ಅಂಡ್ ಇಲ್ಲಿ ಫಸ್ಟ್ ಲೆಸನ್ ಬಂದ್ರೆ